ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಿದ್ದರಾಮಯ್ಯಗೆ ಹೈಕಮಾಂಡ್ ಸಂದೇಶವನ್ನ ತಲುಪಿಸಿದಂತ ಸುರ್ಜೇವಾಲಾ ದೆಹಲಿಯಲ್ಲಿ ಆದಂತ ಫೈನಲ್ ನಿರ್ಧಾರದ ಬಗ್ಗೆ ಸಿದ್ದುಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರಂತೆ. ಜಾಸ್ತಿ ದಿನ ಎಳೆದಾಡೋದು ಬೇಡ, ಬೇಗ ನಿರ್ಧಾರ ಘೋಷಿಸಿ ಅಂತೇಳಿ ಸಿದ್ದರಾಮಯ್ಯಗೆ ಹೈಕಮಾಂಡ್ ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ತಲುಪಿಸಿದ್ದಾರಂತೆ. ದೆಹಲಿಯಲ್ಲಿ ಆದಂತ ಫೈನಲ್ ನಿರ್ಧಾರ ಏನಿದೆ ಅದು ಇಲ್ಲಿ ಘೋಷಣೆ ಆಗಬೇಕು ಅಂತ ರಾಜ್ಯದಲ್ಲಿ. ಇನ್ನು ರಾಜೀನಾಮೆ ನೀಡುವುದು ತಡ ಮಾಡೋದು ಬೇಡ, ತಡ ಮಾಡಿದಷ್ಟು ಸಮಸ್ಯೆ ದುಪ್ಪಟ್ಟಾಗುತ್ತೆ ಅಂತೇಳಿ ಹೇಳುವಂತ ಸಾಧ್ಯತೆ. ಇನ್ನು ಹೀಗಾಗಿ ಇವತ್ತೇ ರಾಜೀನಾಮೆ ಕೊಡಿ ಅಂತೇಳಿ ಹೇಳಿರುವಂತ ಸುರ್ಜೇವಾಲಾ ಹೇಳಿಕೆಗೆ ಓಕೆ ಅಂತ ಅಂದಿದ್ದಾರಂತೆ ಸಿದ್ದರಾಮಯ್ಯ ರಾಜೀನಾಮೆ ಬಳಿಕ ಸುರ್ಜೇವಾಲಾ ದೆಹಲಿಗೆ ವಾಪಸ್ ಆಗ್ತಾರೆ. ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟ ನಂತರನೇ ಸುರ್ಜೇವಾಲಾ ದೆಹಲಿಗೆ ವಾಪಸ್ ಆಗೋದು. ಅಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೇ ಇರ್ತಾರೆ. ಸದ್ಯ ಸುರ್ಜೇವಾಲಾ ಅವರ ಕಡೆಯಿಂದ ಸಿದ್ದರಾಮಯ್ಯನವರಿಗೆ ಹೋಗಿರುವಂತ ಸಂದೇಶ ಇದು. ತುಂಬಾ ತಡ ಮಾಡಬೇಡಿ ಅಂತ. ಸಿದ್ದರಾಮಯ್ಯನವ್ರು ಕೇಳಿದ್ದೆ 28ನೇ ತಾರೀಕಿಗೆ ಘೋಷಣೆ ಮಾಡ್ತೀನಿ ಅಂತ. ಅದ್ರ ಪ್ರಕಾರ ಇವತ್ತು ಘೋಷಣೆ ಮಾಡ್ತಿದ್ದಾರೆ. ಅಲ್ಲೇನು ಅವ್ರು ಡಿಲೇ ಮಾಡ್ತಿಲ್ಲ. ಬಟ್ ಕೆಲ ಆಪ್ತರು ಹೋಗಿ ಅವ್ರ ಮನೆ ಹತ್ರ ಹೋಗಿ ಅವರ ಮನವೊಲೈಕೆಗೆಲ್ಲ ಟ್ರೈ ಮಾಡಿದ್ರಲ್ಲ, ಹಾಗಾಗಿ ಈ ಒಂದು ಸಂದೇಶ ರವಾನೆ. ಸಿದ್ದರಾಮಯ್ಯನವರೇ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿಲ್ಲ, ಅವ್ರು ಓಕೆ ಅಂತ ಹೇಳಿದ್ದಾರೆ. ಬಟ್ ಅವ್ರ ಆಪ್ತರು ಅವ್ರ ಮನೆ ಹತ್ರ ಹೋಗೋದ್ರಿಂದ ಒಂದು ಭಯ, ಏನಾದರೂ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಸಿಕ್ಬಿಡುತ್ತಾ ಅನ್ನುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತೇ ರಾಜೀನಾಮೆ ಕೊಟ್ಬಿಡಿ, ನೀವು ತಡ ಮಾಡಿದಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಸಮಸ್ಯೆ ದುಪ್ಪಟ್ಟಾಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದಾರಂತೆ. ನಿನ್ನೆ ಕೂಡ ಒಬ್ಬ ಅಭಿಮಾನಿ, ವರ್ಣಾ ಕ್ಷೇತ್ರದ ಅಭಿಮಾನಿ ಆತ್ಮಹತ್ಯೆಗೂ ಟ್ರೈ ಮಾಡಿದ್ರು. ಅವರ ಅಭಿಮಾನಿಗಳು ಆಕ್ರೋಶ, ವಿರೋಧ ವ್ಯಕ್ತಪಡಿಸ್ತಾರೆ. ಹಾಗಾಗಿ